ಪರಿಶಿಷ್ಟ ಜಾತಿ, ಶೇಕಡ 11ರಷ್ಟು ಪರಿಶಿಷ್ಟ ಪಂಗಡದವರ ಜೀವನಕ್ಕೆ ಕೋಳಿಗಳ ಕಾಯಿ ತಂದಿದ್ದು ಈ ಒಂದು ಬಿಜೆಪಿ ಸರ್ಕಾರ. ಅಧ್ಯಕ್ಷರೇ, ಇವತ್ತು ಕರ್ನಾಟಕದಲ್ಲಿ 2020-26ನೇ ಸಾಲಿನಲ್ಲಿ ಉತ್ತಮ ಮಳೆಯ ಸಂದರ್ಭದಲ್ಲಿ 71-18 ಲಕ್ಷ ಆಕ್ಟಿವ್ ಕೂಲಿ ಕಾರ್ಮಿಕರಿದ್ದರು. ಅದರಲ್ಲಿ 36.75 ಲಕ್ಷ ಶೇಕಡ 60ರಷ್ಟು ಮಹಿಳೆಯರು ಇವತ್ತು ಈ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮಗಳಲ್ಲಿ ತಮ್ಮ ಬದುಕನ್ನು ನಡೆಸ್ತಾರೆ. ಅಧ್ಯಕ್ಷರೇ, ಜನರು ನೆಮ್ಮದಿಯಿಂದ ಬದುಕ್ತಾ ಇದ್ರು, ಮಹಾತ್ಮ ಗಾಂಧಿನ ಸ್ಮರಿಸ್ತಾ ಇದ್ರು. ಅವರು ಸ್ವಾತಂತ್ರ್ಯ ತಂದು ಕೊಟ್ಟಾಗ ಏನು ಅವರಿಗೆ ಗೌರವ ಕೊಟ್ಟಿದ್ರು, ಅದೇ ಗೌರವವನ್ನು ಇಟ್ಕೊಂಡು ಮಹಾತ್ಮ ಗಾಂಧಿಯನ್ನು ಅವರು ಸ್ಮರಿಸ್ತಾ ಗ್ರಾಮಾಂತರ ಭಾಗದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಇವತ್ತು ನೋಡಿ 2014 ಬಂದಂಥ ಮೋದಿ ಸರ್ಕಾರ ಕೇವಲ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಇವತ್ತು ಹಾಳು ಮಾಡಿ ಇವರ ಸ್ವಾರ್ಥಕ್ಕೋಸ್ಕರ ಈ ದೇಶದ ಬಡವರನ್ನ ಇನ್ನೂ ಬಡವರನ್ನ ಮಾಡೋದಕ್ಕೋಸ್ಕರ ಈ ದೇಶದನ್ನ ಒಬ್ಬ ಶ್ರೀಮಂತನ ಕೈಯಲ್ಲಿ ಕೊಟ್ಟು ಈ ದೇಶವನ್ನು ನಾಶ ಮಾಡಿಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಈ ಬಿಜೆಪಿಯವರು, ಮೋದಿ ಸರ್ಕಾರ. ಅಧ್ಯಕ್ಷರೇ, ಈ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಈ ದೇಶವನ್ನು ಆಳುವಂಥ ಕೆಲಸವನ್ನು ಮಾಡ್ತಾರೆ. ಅಧ್ಯಕ್ಷರೇ, ಉದಾಹರಣೆ ನೋಡ್ಬೋದು. ಹಿಂದೆ ಸುಮಾರು 10,000 ಎಕರೆಯನ್ನ ಅದಾನಿ ಅಂತ ಕಂಪನಿಗೆ ₹1 ಎಕರೆ ಅಂತ ಕೊಡ್ತಾರೆ. ಅಧ್ಯಕ್ಷರೇ, ಏನು ಅದಾನಿ ಬಡವರ ಕೂಲಿ ಮಾಡ್ತಾ ಇದ್ದಾರಾ? ಜಮೀನು ಕೊಳ್ಳೋ ಶಕ್ತಿ ಇಲ್ವಾ ಅವ್ರಿಗೆ? ಹಾಗಾಗಿ ಅಧ್ಯಕ್ಷರೇ, ಇವರ ದೃಷ್ಟಿ ಹೇಗಿದೆ ಅಂದ್ರೆ ಸಾಹುಕಾರ ಮಾಡೋದು, ಬಡವರ ಮಟ್ಟಕ್ಕೆ ತುಳಿಯೋದು. ಅಧ್ಯಕ್ಷರೇ, ಇವತ್ತು ಈ ಮೋದಿ ಸರ್ಕಾರ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಯೋಜನೆಗಳನ್ನು ಬದಲಾಯಿಸಿ ಇವತ್ತು ಅದಕ್ಕೆ ಹೆಸರನ್ನು ಬದಲಾವಣೆ ಮಾಡಿ ಚಲಾವಣೆ ಮಾಡ ಬಿಟ್ಟರೆ ಇನ್ನೇನು ಸಾಧನೆ ಇಲ್ಲ. ಅಧ್ಯಕ್ಷರೇ, ಕಳೆದ 11 ವರ್ಷಗಳಲ್ಲಿ ಹಿಂದಿನ ಸರ್ಕಾರಗಳು ಏನು ಯೋಜನೆ ಮಾಡಿದ್ವೋ ಅವೆಲ್ಲವನ್ನು ಕೂಡ ಉಳುಮೆಯನ್ನು ಮಾಡಿರ್ತಕ್ಕಂಥದ್ದು ಯಾವುದಾಗಿದ್ರೆ ಅದು ಬಿಜೆಪಿ ಸರ್ಕಾರ. ಅಧ್ಯಕ್ಷರೇ, ಹಿಂದೆ ರೈತರು ಆಂದೋಲನದ ಮಾದರಿಯಲ್ಲಿ ಈ ದುಷ್ಟ ಕ್ರಾಂತಿ ವಿರುದ್ಧ ಭಾರತ ದೇಶಾದ್ಯಂತ ಕೂಡ ವಿರೋಧ ಮಾಡಿದ್ರೆ ಮಾತ್ರ ಈ ಬಿಜೆಪಿ ಬುದ್ಧಿ ಬರೋದು. ಅಧ್ಯಕ್ಷರೇ, ಇವರು ಮನೆಯಾಡುವ ಅಧ್ಯಕ್ಷರೇ, ಇವರು ಬಡವರ ಹೊಟ್ಟೆ ಹೊಡಿತಕ್ಕಂಥವರು ಬಿಜೆಪಿಯವರು. ಅಧ್ಯಕ್ಷರೇ, ಈಗಾಗಲೇ 30/12/25 ಈ ಕಾಯ್ದೆಯ ಸಂವಿಧಾನದ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ. ಅಧ್ಯಕ್ಷರೇ, ಯಾವ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ನಮ್ಮ ಸಂವಿಧಾನದ ಆರ್ಟಿಕಲ್ ಪ್ರಕಾರ ಕೂಲಿ ಹಕ್ಕನ್ನು ಕೊಟ್ಟರು, ಆ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಈ ಬಿಜೆಪಿಯವರು ಇವರಿಗೆ ಬಡವರ ಶಾಪ, ಕೂಲಿ ಕಾರ್ಮಿಕರ ಶಾಪ ತಟ್ಟೆ ಬಿಡೋದಿಲ್ಲ. ಅಧ್ಯಕ್ಷರೇ, ಇವರು ಪಾಪದ ಕೂಡ ತುಂಬ್ತಾ ಇದೆ. ಅಧ್ಯಕ್ಷರೇ, ಇನ್ನಷ್ಟು ಕೂಡ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿಗಳು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ. ಅಧ್ಯಕ್ಷರೇ, ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಮುಖಂಡರೇ ಆ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಚರಂಡಿ ಮಾಡ್ತಕ್ಕಂಥದ್ದು, ನಮ್ಮ ಬಸ್ಟ್ಯಾಂಡ್ ರಸ್ತೆ ಮಾಡ್ತಕ್ಕಂಥದ್ದು, ಬಸ್ಟ್ಯಾಂಡ್ ಕಾಂಪೌಂಡು, ಸ್ಕೂಲ್ ಕಾಂಪೌಂಡು, ಅಂಗನವಾಡಿ ಕಟ್ಟಡ, ಶೌಚಾಲಯ ಇವೆಲ್ಲವನ್ನು ಕೂಡ ಕೃಷಿ ಹೊಂಡಗಳು, ವಿಶೇಷವಾಗಿ ಕೃಷಿ ಹೊಂಡಗಳನ್ನು ಮಾಡಿ, ಕೆರೆಗಳನ್ನು ಅಭಿವೃದ್ಧಿ ಮಾಡಿ, ಕಲ್ಯಾಣಗಳ ಅಭಿವೃದ್ಧಿ ಮಾಡಿ ಆ ಮೂಲಕ ಬಡವರಿಗೆ ಸಹಾಯ ಮಾಡಿದ. ಅಧ್ಯಕ್ಷರೇ, ಇವತ್ತಿವರು ಹಿಟ್ಲರ್ಶಿಪ್ ಅನ್ನು ಮಾಡಿ ಆ ಬಡವರಿಗೆ ಸಿಗಬೇಕಾದ ಸೌಲಭ್ಯ ಕಿತ್ಕೊಂಡು ಇವತ್ತು ಈ ಒಂದು ಮನೆ ಹಾಳು ಕಾಯ್ದೆ ಈ ದೇಶವನ್ನ ಬಡವರನ್ನ ಕಾಯ್ದೆ ಮಾಡತಕ್ಕಂಥವರು ಈ ಬಿಜೆಪಿ ದುರಾಳರು. ಅಧ್ಯಕ್ಷರೇ, ಇಷ್ಟೇ ಅಲ್ಲ ಅಧ್ಯಕ್ಷರೇ, ಈಗಾಗಲೇ ಇವರು ಇವತ್ತು ಹಿಂದೆ ಏನು ಈ ದೇಶದ ಅಧ್ಯಕ್ಷರೇ
ಇವತ್ತು ಉತ್ತಮವಾಗಿರ್ತಕ್ಕಂಥ ಪಂಚಾಯತ್ಗಳಲ್ಲಿ ಕೆಲಸ ಮಾಡಿದಂಥದ್ದು ಸರಾಸರಿ 1 ಕೋಟಿ ರೂಪಾಯಿಗಳು ಕೂಡ ಹೆಚ್ಚಿನ ಅನುದಾನವನ್ನು ಬಳಸಿಕೊಂಡು ದೇಶದಲ್ಲಿ ಕೋಟ್ಯಾಂತರ ಆಸ್ತಿಗಳನ್ನು ಸೃಜನೆ ಮಾಡಿ ಈ ದೇಶಕ್ಕೆ ಆಸ್ತಿಯನ್ನು ಮಾಡ್ತಾ ಇದ್ರು ಅಧ್ಯಕ್ಷರೇ.